ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವಿವತ್ತು ತನಿ ಏರಿಯಾಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆದರೆ ನಾನು ಏರಿಯಂಗಿಲ್ಲ, ಸಂಜು ಮಾತ್ರ. ಸೊ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ. ತನಿ ಎರೆಯೋದಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡಬೇಕಲ್ಲ, ಸೊ ಆ ಕ್ಲಿಪ್ಪಿಂಗ್ಸ್ ಇದು. ಮನೇಲಿ ಪೂಜೆ ಎಲ್ಲ ಮಾಡಾಯಿತು. ಅದು ನಾನು ಊರಿಂದ ಬಂದಮೇಲೆ ಇದೆ ಫಸ್ಟು ಟೈಮ್ ಮಾಡಿದ್ದು ಪೂಜೆನ. ಅದೇನು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗಲೆಲ್ಲ ಬರೀ ಅಂಶ ಬರುತ್ತೆ. ಹಂಗೆ ನಾವು ಹಾಲು ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲೇ ಹಾಲು ಕಾಲಿಟ್ರು ತೊಗೊಂಡು, ಯಾಕಂದರೆ ನಾನು ಮಾಡೋಂಗಿಲ್ಲ, ಸಂಜು ಮಾತ್ರ ಅಂತ ಕಾಲಿಟ್ರು ಹಾಲು ಮತ್ತು ತುಪ್ಪ ತೊಗೊಂಡ್ವಿ. ಆ್ಯಂಡ್ ನನಗೆ ತನಿ ಎರೆಯೋದು ಸ್ವಲ್ಪ ಮರ್ತೋಗಿದೆ, ಬಟ್ ಸಂಜುಗೆ ನೆನಪಿದೆ. ಸೊ ಎಲ್ಲ ಸಂಜುನೇ ಹೇಳಿ, ಸಂಜುನೇ ಮಾಡಿದ್ದು, ನೆನಪಿದೆ ಅಂತ ಹೇಳಿ. ಸೊ ನಾವು ಅಲ್ಲಿಂದ ಹೋದ್ವಿ, ನಿಯರೇ ಅಲ್ವಾ, ಸೊ ಹಾಗಾಗಿ ಮನೆ ಹತ್ರನೇ ಆಗಿರೋದ್ರಿಂದ ಬೇಗನೆ ಹೋದ್ವಿ. ಅಲ್ಲಿ ಏನಂದರೆ ನಾವು ಅವತ್ತಿನ ದಿನ ಮಾಡಲಿಲ್ಲ ಇದನ್ನು, ನೆಕ್ಸ್ಟ್ ಡೇ ಮಾಡಿದ್ದು. ಸೊ ಹಾಗಾಗಿ ಎಲ್ಲರೂ ಬಂದು ತನಿ ಎರೆದಿದ್ರಲ್ಲ, ಎಲ್ಲ ತುಂಬ ಗಲೀಜು ಮಾಡಿದರು. ಅಂದರೆ ದೇವ್ರ ಹತ್ರ ಅಲ್ಲ, ಅಲ್ಲಿ ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ಬೋದು, ನೋಡ್ತಾ ಇರ್ಬೋದು ನೀವಲ್ಲಿ ಗಂಧದ ಕಡ್ಡಿ, ಅರಿಶಿನ ಕುಂಕುಮದ ಕವರು, ಏನೇನೋ ಅವ್ರು ಏನೇನು ತಂದರೆ ಎಲ್ಲ ಎಸ್ತಿದ್ರು. ಮಾತ್ರ ತುಂಬ ಜನ ಬಂದು ಮಾಡಿಬಿಟ್ಟು ಹೋಗಿದ್ರು. ಬಟ್ ಅವತ್ತಿನ ದಿನವೂ ಕೂಡ ನಾವು ಯಾರೂ ಇಲ್ವೇನೋ ಅಂದ್ಕೊಂಡು ಹೋದ್ವಿ. ಬಟ್ ಅವತ್ತೊಂದು ದಿನವೂ ಕೂಡ ಒಬ್ಬರು ಬಂದಿದ್ದರು, ಒಬ್ಬರು ಆಂಟಿ ಅಲ್ಲೇ ಮಾಡ್ತಾಯಿದ್ದಾರೆ ಅವರು. ಸೊ ನಾವು ಕವರ್ಗೆ ಹಾಕ್ಕೊಂಡು ಎಲ್ಲ ಎತ್ಕೊಂಡು ಹೋಗಿದ್ವಿ ಪೂಜೆ ಸಾಮಾನೆಲ್ಲ. ಸೊ ಸಂಜೆ ಇವಾಗ ಹಾಲಿಗೆ ತುಪ್ಪ ಹಾಕ್ತಾಯಿದ್ದಾರೆ ತನಿ ಎರೆಯೋದಕ್ಕೆ ಅಂತ. ನಾವು ಅಲ್ಲೇ ಎಲೆ ಅಡಿಕೆ ಬಾಳೆಹಣ್ಣು ಅರಿಶಿನ ಕುಂಕುಮ ಎಲ್ಲ ತೊಗೊಂಡೋಗಿದ್ವಲ್ಲ, ಸೊ ಅದನ್ನು ಅಲ್ಲೇ ಮುಂದೆ ಇಟ್ಟಿದ್ದು. ಅಲ್ಲಿ ಯಾರೋ ರಂಗೋಲಿನೂ ಕೂಡ ಬಿಟ್ಬಿಟ್ಟು ಹೋಗಿದ್ರು. ನನಗೆ ಫೀಲ್ ಹೇಗೆ ಅಂದರೆ, ಅಲ್ಲೇನಾದರೂ ಕಸದ ಪೊರ್ಕೆ ಏನಾದರೂ ಇದ್ದಿದ್ರೆ ನಾನೇ ಕಸ ಗುಡಿಸ್ಬಿಡ್ತಿದ್ದೆ. ಸೊ ಆ ಥರ ಅನ್ನಿಸ್ತಿತ್ತು ನನಗೆ, ಯಾಕಂದರೆ ಅಷ್ಟು ಗಲೀಜಿತ್ತು ಅಲ್ಲಿ. ಅದೇನೇನೋ ಕವರ್ ಗಿವರೆಲ್ಲ ಹಾಕಿದ್ರಲ್ಲ, ಸೊ ಅದನ್ನ ನೋಡಿ ನಂಗೆ ಹಂಗೆ ಅನಿಸ್ತಿತ್ತು, ದೇವ್ರ ಹತ್ರ ಅದೆಲ್ಲ ಏನು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಹಾಗೂ ನಾನು ಸಂಜುಗೆ ಹೇಳಿದೆ, ಬಟ್ ಸಂಜು ನೀನೆಲ್ಲಿ ಮಾಡ್ತೀಯಾ, ಹೊಟ್ಟೆ ಎತ್ಕೊಂಡು ನಡಿ ಅಂತ ಅಂದರು. ನಾನು ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಆಮೇಲೆ ಅವರು ಕರ್ಪೂರ ಹಸಿ ಪೂಜೆ ಎಲ್ಲ ಮಾಡಿದ್ರು, ಅವ್ನು ಗಂಧದ ಕಡ್ಡಿ ಎಲ್ಲ ಬೆಳಗಿದ್ರು. ಸೊ ಅದನ್ನು ಕ್ಲಿಪ್ಪಿಂಗ್ಸೇ ತೊಗೊಳ್ಳಿಲ್ಲ, ಮಾತಾಡ್ತಾ ಇದ್ನಲ್ಲ ಅದ್ರ ಬಗ್ಗೆ. ಸೊ ಹಾಗಾಗಿ ಆಮೇಲೆ ನಾವು ಎಲ್ಲ ಮನೆಯಿಂದನೇ ತೊಗೊಂಡಿದ್ದೋ. ಬಟ್ ಅವತ್ತಿನ ದಿನವೇ ಪೂಜೆ ಯಾಕೆ ನಾವು ಮಾಡಲಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ನಾವು ಅವತ್ತಿನ ದಿನ ಯಾಕೆ ತನಿ ಎರಿಲಿಲ್ಲ ಅಂತಂದರೆ, ಸೊ ಸಂಜು ಬರ್ತೀನಿ 5 ಗಂಟೆಗೆ ಅಂತೇಳಿ ಕೆಲಸ ತುಂಬ ಅಂದ್ಬಿಟ್ಟು ಬರಲಿಲ್ಲ. ಆ್ಯಂಡ್ ನಾನು ಎಲ್ಲ ಮನೇಲಿ ಕೆಲಸ ಮಾಡೋದಕ್ಕೆ ಟೈಮ್ ಹಿಡಿಯಿತು. ಸೊ ಎಲ್ಲ ಕೆಲಸ ಮಾಡಿ ದೇವ್ರ ಪೂಜೆ ಮಾಡಬೇಕಿತ್ತು. ಬಟ್ ನಂಗೆ ಟೈಮ್ ಹಿಡಿದಿದ್ದರಿಂದ ಸೊ ನೆಕ್ಸ್ಟ್ ಡೇಗೆ ನಾವು ಮಾಡಿದ್ವಿ, ಮಾಡಲೇಬೇಕಲ್ಲ. ಸೊ ಹಾಗಾಗಿ ಇನ್ನು ಅವರು ತನಿ ಎರೆಯೋದಕ್ಕೆ ಅದಕ್ಕೆ ಬಾಳೆಹಣ್ಣು ಕೂಡ ಹಾಕೋತಿದ್ದಾರೆ. ಸೊ ಬಾಳೆಹಣ್ಣು ಹಾಕ್ಕೊಂಡು ನಾನು ಹಾಗೆ ಸಂಜುನೇ ಕರ್ಪೂರ ಹಚ್ಚಿದ್ರಲ್ಲ, ನಾನು ಹಾಗೆ ಕೈ ಮುಕ್ಕೊಂಡೆ. ಫಸ್ಟು ಸಂಜುನೇ ಎಲ್ಲ ಮಾಡಿಬಿಡಲಿ, ಆಮೇಲೆ ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಪೂಜೆ ಸಂಜು ಜೊತೆಲೇ ನಾನು ಮಾಡಿಬಿಟ್ರೆ, ಸಂಜು ಜೊತೆಲೇ ನಾನು ಮರ್ತುಬಿಟ್ಟು ತನಿ ಎರೆದುಬಿಟ್ರೆ ಅಂತ ಅಂದ್ಕೊಂಡು, ಸಂಜು ಪೂಜೆ ಎಲ್ಲ ಮುಗೀಲಿ ಅಂದ್ಬಿಟ್ಟು ನಾನು ಜಸ್ಟ್ ವೀಡಿಯೋ ಮಾಡ್ಕೋತಿದ್ದೆ ಹಂಗೆ ಕೈ ಮುಕ್ಕೊಂಡು. ಸೊ ನೋಡಿ, ಸಂಜು ಮಾತ್ರ ತನಿ ಎರಿತಾ ಇದ್ದಾನೆ, ನಾನು ಎರಿತಾ ಇಲ್ಲ ಈ ಸಲ. ಸೊ ಮುಂದಿನ ಸಲ ನಾನು, ನನ್ನ ಮಗು, ಸಂಜು 3 ಜನನೂ ಏರಿಯೋಣ ಅಂತ ಅಂದ್ಕೊಂಡೆ. ಅಂದರೆ ಅಲ್ಲೇ ಬೇಡ್ಕೊಂಡು ಬಂದು. ಸೊ ಎಲ್ಲ ಸುಖಮಯವಾಗಿ ನನ್ನ ಮಗು ನನ್ನ ಮನೆಗೆ ಬರಲಿ, ಏನೂ ಕಷ್ಟ ಆಗದೇನೆ ಅಂತ ಕೇಳಿಕೊಂಡೆ ನಾನು ದೇವ್ರ ಹತ್ರ. ಸೊ ಸಂಜು ಇಲ್ಲಿ ಮಾಡಿದಷ್ಟೇ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಮುಂದೆನೂ ಕೂಡ ಅಲ್ಲೂ ಕೂಡ ಹೋಗ್ತಾಯಿದ್ರು. ಆಮೇಲೆ ಸಂಜು ಬಾ ಅಂದ್ರಲ್ಲ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಅಲ್ಲೂ ಕೂಡ ವೀಡಿಯೋ ಮಾಡಿಕೊಂಡೆ. ಕಾಣಿಸ್ತಾ ಇರ್ಬೋದು ನಿಮಗೇನೆ ಎಲೆ ಉದುರಿರೋದೆಲ್ಲ, ಯಾರೂ ಗೂಡ್ಸಿಲ್ಲ. ಅಂದರೆ ನೆನ್ನೆ ಎಲ್ಲ ಗಲೀಜು ಮಾಡಿದಾರಲ್ಲ, ಸೊ ಹಾಗಾಗಿ. ಆ್ಯಂಡ್ ದೇವಸ್ಥಾನದ ಬಾಗಿಲು ಕೂಡ ತೆಗ್ದಿರಲಿಲ್ಲ, ಯಾಕಂದರೆ ಸಂಡೇ ಅವತ್ತು. ಹಾಗಾಗಿ ಇಲ್ಲೂ ಕೂಡ ಚಿಕ್ಕದು ನಾಗರಕಲ್ಲಿತ್ತು. ಸೊ ಅಲ್ಲಿಗೂ ಎಲ್ಲ ಪೂಜೆ ಮಾಡಿದರು. ಹಂಗೆ ನಾವು ಅಲ್ಲಿಗೆ ತನಿ ಎರೆದ್ವಿ, ಅಂದರೆ ಸಂಜು. ನೆಕ್ಸ್ಟು ನಾನು ಪೂಜೆ ಮಾಡೋಣ ಅಂತ ಹೋದೆ. ಸೊ 3.5 ಮಂತ್ ಆದ್ರೂ ನಾನೇನು ದಪ್ಪ ಆಗಿಲ್ಲ ಅಥವಾ ಪ್ರೆಗ್ನೆಂಟ್ ಥರ ಕಾಣಿಸ್ತಾನೂ ಇಲ್ಲ. ಸೊ ನಂಗೆ ವೀಡಿಯೋ ನೋಡ್ಬೇಕಾದ್ರೆ ನಂಗೆ ಅದನ್ನೇ ನೆನಪಾಗ್ತಾಯಿತ್ತು, ನನಗೆ ಏನಪ್ಪ ನಾನು ಇಷ್ಟು ಸಣ್ಣ ಇದ್ದೀನಿ ಅಂತ. ಸೊ ಸರಿ, ಇವಾಗ ಪೂಜೆ ಮಾಡೋದಕ್ಕೆ ನಾನು ಮೊದಲು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ ದೇವರಿಗೆ. ಸೊ ನನಗೆ ಈ ತನಿ ಎರೆಯೋದಂದರೆ ಒಂಥರ ಏನೋ ಬೇರೆ ವೈಬು, ಫೀಲು, ಒಂಥರ ಪವರ್ಫುಲ್ ಅನ್ನೋ ಥರ ಫೀಲು ನನಗೆ ಬರೋದು. ಸೊ ನಾನು ಪೂಜೆ ಮಾಡ್ಬೋದೋ ಮಾಡೋಂಗಿಲ್ವಾ ಅಂತ ನಾನು ನಮ್ಮ ಅಕ್ಕಂಗೆ ಕಾಲ್ ಮಾಡಿ ಕೇಳಿಕೊಂಡು ಪೂಜೆ ಮಾಡ್ತಾ ಇರೋದು. ಸೊ ಅವಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಳಿಗೂ ಗೊತ್ತು, ಬಟ್ ಅವಳೇನು ಹೋಗಿರಲಿಲ್ಲ ಈ ಸಲ ಪೂಜೆಗೆ. ಸೊ ಅವಳು ಪೂಜೆ ಮಾಡ್ಬೋದು, ತನಿ ಎರೆಯಂಗಿಲ್ಲ ಅಂತ ಹೇಳಿದ ಮೇಲೇ ನಾನು ಪೂಜೆ ಮಾಡ್ತಾ ಇರೋದು. ಅಂದರೆ ಅರಿಶಿನ ಕುಂಕುಮ ಇಟ್ಟು ಗಂಧದ ಕಡ್ಡಿ ಹಚ್ಚಿ ಕರ್ಪೂರ ಹಚ್ತಾ ಇದ್ದೀನಿ ಅಷ್ಟೇ. ತನಿ ಏನೂ ಎರಿಲಿಲ್ಲ. ಸೊ ತನಿ ಎರೆಯಂಗಿಲ್ಲ, ಬಟ್ ಯಾಕೆ ಏನು ಅಂತ ನನಗೆ ಸ್ಪಷ್ಟವಾಗಿ ರೀಸನ್ ನನಗೆ ಗೊತ್ತಿಲ್ಲ. ನಾನು ಇನ್ನೂ ಕೇಳೂ ಇಲ್ಲ ಯಾಕೆ ಏನು ಅಂತ ಯಾರ ಹತ್ರನೂ. ಒಟ್ನಲ್ಲಿ ನಮ್ಮ ಅಮ್ಮನೂ ಮುಂಚೆನೇ ಹೇಳಿದರು, ತನಿ ಮಾತ್ರ ಎರಿಬೇಡ ನೀನು ಅಂತ. ಆಮೇಲೆ ಕಾಲ್ ಮಾಡಿದಾಗಲೂ ನಮ್ಮ ಅಮ್ಮ ನಮ್ಮ ಅಕ್ಕ ಇಬ್ಬರೂ ಕೂಡ ಹೇಳಿದ್ರು, ತನಿ ಎರೆಯಂಗಿಲ್ಲ ನೀನು,
ಎರಿಬೇಡ ಅಂತ ಅಂದ್ಕೊಂಡು. ಆದರೆ ನಾನು ಅವತ್ತಿನ ದಿನ ಹೋಗೋಕ್ಕಾಗಲಿಲ್ವಲ್ಲ ಅಂತ ಫೀಲ್ ಮಾಡ್ತಾ ಇದ್ದೆ, ಅಟ್ಲೀಸ್ಟ್ ಸಂಜುನೂ ಆದರೂ ಎರಿಲಿಲ್ವಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಡೇನೇ ಹೋಗಿ ಮಾಡಿದ್ವಿ. ವರ್ಷದಲ್ಲಿ ಮಾಡಬೇಕಿತ್ತು, ಮಾಡಲಿಲ್ವಲ್ಲಪ್ಪ ಅಂತ. ಬೈ ಚಾನ್ಸ್ ನಾವೇನಾದರೂ ಸಂಡೇನೂ ಕೂಡ ಮಾಡಲಿಲ್ಲ ಅಂತಂದಿದ್ರೆ ವರ್ಷ ಪೂರ್ತಿ ಅಯ್ಯೋ ನಾನು ಮಾಡಲಿಲ್ಲ ಅಂದರೆ ಅದೇ ಕೊರಗ್ತಾ ಇದ್ದೆ ನಾನು. ಅಂದರೆ ಅಟ್ಲೀಸ್ಟ್ ನಾನು ಪೂಜೆ ಮಾಡಿದ್ರೂ ಅಲ್ಲಿ ಹೋಗಿ ಕೈ ಮುಗ್ದಿದ್ರು ನನಗೊಂಥರ ಖುಷಿನೇ ಆಗ್ತಾಯಿತ್ತು. ಸೊ ನಾನು ಕುಂಕುಮ ಇಕ್ಕೊಳ್ಳೋಣ ಅಂತ ಹೋದರೆ ನನ್ನ ಕೂದಲು ಹೋಗಿ ಅದನ್ನು ಮಂಗಳಾರತಿಗೆ ಬೀಳ್ತಾ ಇತ್ತು. ಹೋದ ಸಲ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ ಗಣೇಶ ಹಬ್ಬದಲ್ಲಿ, ಫುಲ್ ಪುರ್ ಅಂದ್ಬಿಟ್ಟಿತ್ತು ಕೂದಲು. ಅದಕ್ಕೆ ಈ ಸಲ ಕೇರ್ಫುಲ್ಲಾಗಿ ಹಿಡ್ಕೊಂಡು ಹೂವು ಅರಿಶಿನ ಕುಂಕುಮ ಎಲ್ಲ ಇಕ್ಕೋತಾ ಇದ್ದೆ. ಆಮೇಲೆ ಅದೇನು ಒಂದೇ ಸಲ ಪುರ್ ಅಂದ್ಬಿಡುತ್ತೆ ಕೂದಲು ಅದಕ್ಕೆ. ಆ್ಯಂಡ್ ಹಂಗೆ ಅಲ್ಲೇ ದೇವ್ರಿಗೆ ಇಕ್ಕಿರೋ ಅರಿಶಿನ ಕುಂಕುಮನೇ ಎತ್ತಿ ಇಕ್ಕೋತಾ ಇದೆ. ಆ್ಯಂಡ್ ಸಂಜುನೂ ಕೂಡ ಕುಂಕುಮನೇ ಇಕ್ಕೊಂಡಿರಲಿಲ್ಲ, ಹಂಗೆ ಅವ್ರಿಗೂ ಇಟ್ಟೆ. ಗೈಸ್, ಇವಾಗ ನಮ್ಮದು ಪೂಜೆ ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ. ನಾನು ಸಂಜು ಬಂದು ಇವಾಗ ಡ್ಯೂಟಿಗೆ ಹೊರಡಬೇಕು. ಸೊ ಹಾಗಾಗಿ ಗೈಸ್, ಇವಾಗ ಜಸ್ಟು ಮನೆಗೆ ಬಂದು ಸಂಜು ಡ್ಯೂಟಿಗೆ ಹೊರಟ್ರು. ನಾನು ತಲೆನೇ ಬಾಚಿಲ್ಲ, ಜಸ್ಟ್ ಸ್ನಾನ ಮಾಡಿ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗಿದ್ದೆ. ಯಾಕಂದರೆ ಟೈಮ್ ಆಗೋಯ್ತು ನಮಗೆ. ಹಾಗಾಗಿ ಅವ್ನು ಟಿಫನ್ ಏನು ಮಾಡಲಿಲ್ಲ, ಹೋದ. ಟಿಫನ್ ಬಂದು ಚಿತ್ರಾನ್ನ ಮಾಡಿದ್ದೀನಿ. ಸೊ ನಾನು ಇವಾಗ ಚಿತ್ರಾನ್ನನೇ ತಿನ್ನಬೇಕು. ಅವ್ರು ಅಲ್ಲೇ ತಿನ್ಕೋತೀನಿ ಅಂತ ಹೋದರು. ಇವತ್ತು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಸೊ ಈಚೆ ರಂಗೋಲಿ ಬಿಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ. ಬಟ್ ಆದರೂ ಎಲ್ಲ ಅಳಿಸ್ಬಿಟ್ಟಿದ್ದಾರೆ. ನಾನು ಬಿಟ್ಟಿದ್ದು ನೆನ್ನೆ ನೈಟ್, ಮತ್ತೆ ಬಿಟ್ಟರೆ ಅದು ಸರಿ ಬರಲ್ಲ. ಸೊ ಬನ್ನಿ ಇವಾಗ ತೋರಿಸ್ತೀನಿ. ಬಸ್ ನೋಡಿ, ನಾನು ಈ ರೀತಿ ರಂಗೋಲಿ ಬಿಟ್ಟಿದ್ದೀನಿ. ಆದರೆ ಎಲ್ಲ ಅಳಿಸಾಕ್ಬಿಟ್ಟವ್ರೆ. ಒಂದೇನು ಅಂತಂದರೆ ಮನೇಲಿ ರಂಗೋಲಿ ಬಿಟ್ರೇ ಚೆಂದ. ನಾನು ಅಷ್ಟು ದಿವಸದಿಂದ ಏನೂ ಬಿಟ್ಟೇ ಇರಲಿಲ್ಲ, ಏನೂ ಮಾಡೇ ಇರಲಿಲ್ಲ. ಇವಾಗ ಬಂದು ಎಲ್ಲ ಕ್ಲೀನ್ ಮಾಡಿ ನೆನ್ನೆ ನೈಟು ರಂಗೋಲಿ ಬಿಟ್ಟಿದ್ದು. ಸೊ ಅದಕ್ಕೆ ಇವಾಗಲೇ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇನ್ನೊಂದು 9 ಡೇಸ್ವರೆಗೂ ನಾನ್ ವೆಜ್ ಏನೂ ಮಾಡೋಂಗಿಲ್ಲ, ತಿನ್ನೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು, 5 ಡೇಸಾ 9 ಡೇಸಾ ಅಂತ ಗೊತ್ತಿಲ್ಲ. 9 ಡೇಸೇ ಆದರೂ ಪರವಾಗಿಲ್ಲ, ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವತ್ತು ಬೇರೆ ಏನಾದರೂ ಮಾಡಬೇಕು ವೆಜ್ಜಲ್ಲಿ. ಸೊ ನೋಡಬೇಕು ಮಧ್ಯಾಹ್ನ ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ. ನಾನು ಆದರೆ ಚಿತ್ರಾನ್ನನೇ ತಿನ್ಕೊಬಿಡ್ತೀನಿ. ಅಂದರೆ ಸಂಜು 4 ಗಂಟೆಗೆ ಅವ್ರು ಬರೋದು. ಸೊ ಅವಾಗ ಏನಾದರೂ ಮಾಡೋದು ಸಂಜು ಬಂದಮೇಲೆ ಕೇಳಿಕೊಂಡು. ಆ್ಯಂಡ್ ಇನ್ನೊಂದು ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಬೇಕಂತೆ ಮಾಡಿಕೊಂಡು. ನಾನು ಹಂಗೆ ಮಾಡೋದೇ ಇಲ್ಲ. ನಾನು ಬೆಳಗ್ಗೆ ಮಾಡಿದ್ದೆ ಮಧ್ಯಾಹ್ನಕ್ಕೂ ತಿನ್ಕೊಂಡು ಬಿಡ್ತೀನಿ. ಬೆಳಗ್ಗೆ ಒಂಥರ ಮಧ್ಯಾಹ್ನ ಒಂಥರ ಹಂಗೆ ಮಾಡೋದೇ ಇಲ್ಲ. ಸೊ ಅಮ್ಮನ ಮನೇಲಿದ್ದಾಗ ಅನಿಸ್ತಿತ್ತು, ಊರಿಗೆ ಹೋದ ತಕ್ಷಣ ಬೆಳಗ್ಗೆ ಒಂದು ಟೈಮು ಬೇರೆ, ಮಧ್ಯಾಹ್ನ ಒಂದು ಟೈಮ್ ಬೇರೆ, ನೈಟ್ ಒಂದು ಟೈಮು ಬೇರೆ ಮಾಡೋಣ ಅಂತ. ಇವಾಗ ಹಂಗೆ ಆಗೋದೇ. ನಾನು ಎದ್ದು ಮಾಡಿ ತಿನ್ನೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರ್ತೀನಿ ನಾನು. ಇನ್ನು ಮಧ್ಯಾಹ್ನ ಮತ್ತೆ ಮಾಡೋದಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ತಿಂತೀನಿ. ಇನ್ನು ಸಂಜೆ ಫ್ರೂಟ್ಸ್ ತಿಂತೀನಿ, ಮತ್ತು ನೈಟು ಊಟ ಮಾಡ್ತೀನಿ ಅಷ್ಟೇ. ಹಂಗೂ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನಿಂಗೇನು ಹೊಟ್ಟೆನೇ ಹಸಿ ಅಲ್ವಾ, ಕರೆಕ್ಟು ಟೈಮ್ ತಿನ್ನೋದೇ ಇಲ್ಲ ನೀನು ಅಂತ. ಸೊ ನಾನು ಎದ್ದೇಳೋದು ಲೇಟು, ಹಾಗಾಗಿ ಟಿಫನ್ ಮಾಡೋದು ಕೂಡ ಲೇಟೇ. ಸೊ ನೋಡೋಣ, ಈ ಸಲ 21ಗೆ ಚೆಕಪ್ ಇದೆ. ಡಾಕ್ಟ್ರ್ ಏನು ಹೇಳ್ತಾರೆ ಏನು ಅಂತ ಗೊತ್ತಾಗುತ್ತಲ್ಲ ಸ್ಕ್ಯಾನಿಂಗಲ್ಲಿ. ಅಂದರೆ ಈ ಮಂತ್ ಚೆಕಪ್ಪು, ನೆಕ್ಸ್ಟ್ ಮಂತ್ ಸ್ಕ್ಯಾನಿಂಗು. ಸೊ ಗೊತ್ತಾಗುತ್ತೆ ಹೇಗೆ ಏನು ಅಂತ. ಆ್ಯಂಡ್ ಇನ್ನೊಂದು, ನಮ್ಮಮ್ಮ ಮನೇಲಿದ್ದಾಗ ಹೊಟ್ಟೆ ಎಲ್ಲ ಜಾಸ್ತಿ ಹಸಿತಿತ್ತು. ಡ್ರೈ ಫ್ರೂಟ್ಸ್ ಅದು ಇದೆಲ್ಲ ತಿಂತಿದ್ದೆ. ಇಲ್ಲಿ ಬಂದಮೇಲೆ ಡ್ರೈ ಫ್ರೂಟ್ಸು ತಿಂತಿಲ್ಲ, ಫ್ರೂಟ್ಸು ತಿಂತಿಲ್ಲ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ಒಬ್ಬೊಬ್ರಿಗೆ ಕೆಲವೊಂದನ್ನ ತಿನ್ನೋದಕ್ಕೆ ಆಗಲ್ವಂತೆ. ಸೊ ನನಗೆ ಮುಂಚೆ ಎಲ್ಲ ತುಂಬ ಚೆನ್ನಾಗಿ ತಿಂತಿದ್ದೆ ಆ್ಯಪಲ್ನ, ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಬಟ್ ಇವಾಗ ಆ್ಯಪಲ್ ನೋಡಿದ್ರೇ ಒಂಥರ ವಾಮಿಟ್ ಬರೋ ಥರ ಫೀಲು. ಆ್ಯಪಲ್ ಅಂದ್ರೇ ಆಗೋದಿಲ್ಲ. ಬಟ್ ಆದರೂ ನಾನು ಸಂಜು ತಂದಿದ್ದಾರೆ ಆ್ಯಪಲ್ನ. ಮತ್ತು ದಾಳಿಂಬೆ ಹಣ್ಣು ಚೆನ್ನಾಗಿ ತಿಂತಾಯಿದ್ದೀನಿ, ಆರೆಂಜು ಅವೆಲ್ಲ ತಿನ್ನೋಕ್ಕಾಗುತ್ತೆ. ಆ್ಯಪಲ್ ಅಂತಂದರೆ ನಾನು ತಿನ್ನಬೇಕು ಅಂತ ಅನ್ಸೋದಿಲ್ಲ. ಸೊ ಅದಕ್ಕೆ ಇವತ್ತು ಜ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂಜು ಬರಲಿ, ಸಂಜು ಬಂದಮೇಲೆ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಮಾವಿನಕಾಯಿ ಕೂಡ ತಂದಿದ್ದೀನಿ. ಎಷ್ಟು 3-4 ಡೇಸ್ ಆಯಿತು, ಇನ್ನೂ ಕಟ್ ಮಾಡಿ ತಿಂದಿಲ್ಲ. 2 ತಂದಿದ್ದೀನಿ, ಎರಡೂ ಕೂಡ ಕಟ್ ಮಾಡಿಲ್ಲ. ಒಂದು ನೆನೆ ಕಟ್ ಮಾಡಬೇಕು ಅಂತ ಎತ್ಕೊಂಡು ಆಗಲೂ ಕಟ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ನಾನು. ಕಾಣಿಸ್ತಾ ಇದೆಯಾ ನೀನು? ಇಸ್ಕೊಳತ್ರ ಫೋನ್ ಈಸ್ಕೊಳ್ಳೋ. ಈಸ್ಕೊಬೋ. ಸೊ ಚೆಕಪ್ಪಿಗೆ ಹೋಗಬೇಕು, ನೋಡೋಣ ಸಂಜು ಬರ್ತಾರಾ, ಇಲ್ಲಾಂದರೆ ನಾನೇ ಹೋಗ್ಬೇಕಾ ಏನೋ ಅಂತ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು 21ಗೆ ಚೆಕಪ್ಪು. ಸೊ ಈ ಮಂತು ಕ್ರಿಸ್ಮಸ್ ಇದೆಯಲ್ಲ, ಕ್ರಿಸ್ಮಸ್ಗೆ ರಜಕ್ಕೆ ನಮ್ಮ ಅಕ್ಕ ಬರ್ತಾಳೆ. ಅವ್ರಿಗೊಂದು 4-5 ಡೇಸ್ ರಜಾ ಕೊಡ್ಬೋದೇನೋ. ಸೊ ಬಂದರೆ ನಾನು 21ಗೆ ಹೋಗಿರ್ತೀನಲ್ಲ, ಅಲ್ಲೇ ಇದ್ದು ಒಂದು 5 ಡೇಸ್ ಬರ್ತೀನಿ. ಇಲ್ಲ ಅಂತಂದರೆ ಹೋಗಿ ಚೆಕಪ್ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಸೊ ನೋಡೋಣ. ಟ್ಯಾಬ್ಲೆಟ್ ಚೇಂಜ್ ಮಾಡ್ತಾರೆ ಈ ಸಲ ಚೆಕಪ್ಗೆ ಹೋದಾಗ. ಆದರೆ ನಾನು ಟ್ಯಾಬ್ಲೆಟ್ ತೊಗೋತಾನೇ ಇಲ್ಲ ನಾನು. ಇವಾಗ ಟಿಫನ್ ಆಯಿತು, ಇವಾಗ ತೊಗೋಬೇಕು. ಆದರೆ ನಾನು ಟಿಫನ್ ಆದ ತಕ್ಷಣ ಫೋನ್ ನೋಡ್ತಾ ಇರ್ತೀನಿ, ಹಂಗೆ ಹೋಗಿ ಮಲ್ಕೊಬಿಡ್ತೀನಿ. ಅದು ಟ್ಯಾಬ್ಲೆಟ್ ತೊಗೊಳಕ್ಕೆ ಆಗ್ತಿಲ್ಲ. ಅವ್ರು ಹೇಳಿದ್ರು ಕ್ಯಾಲ್ಶಿಯಮು ಮತ್ತು ವಿಟಮಿನ್ ಟ್ಯಾಬ್ಲೆಟು ತೊಗೊಳ್ಳಿ ಚೆನ್ನಾಗಿ ಅಂತ. ಬಟ್ ನಾನು ತೊಗೋತಾನೇ ಇಲ್ಲ. ಸದ್ಯ ನನ್ನ ಪುಣ್ಯ ನೈಟು ಯಾವುದೂ ಟ್ಯಾಬ್ಲೆಟ್ ಇಲ್ಲ. ಊಟಕ್ಕೆ ಮುಂಚೆ ಒಂದು ಟ್ಯಾಬ್ಲೆಟ್ ಇದೆ ಗ್ಯಾಸ್ಟ್ರಿಕ್ದು. ಸೊ ಅದನ್ನು ತೊಗೋತೀನಿ. ಅದು ಬಿಟ್ಟರೆ
ಇವಾಗ ಕೊಟ್ಟಿದ್ದಾರಲ್ಲ ತೊಗೋಬೇಕು. ಒನ್ ಟೈಮ್ ಮರ್ತು ಬಿಡ್ತೀನಿ, ಒನ್ ಟೈಮ್ ತೊಗೋತೀನಿ. ನೆನ್ಪು ಮಾಡ್ಕೊಂಡು ತೊಗೋಬೇಕು, ನಂಗೆ ನೆನಪೇ ಆಗೋದಿಲ್ಲ. ಸದ್ಯ ನೈಟು ಟ್ಯಾಬ್ಲೆಟ್ ಯಾವುದಿಲ್ಲ. ನೈಟ್ ಊಟ ಆದ ತಕ್ಷಣ ಟ್ಯಾಬ್ಲೆಟ್ ನುಂಗ್ಬಿಟ್ರೆ ನಂಗೆ ವಾಮಿಟ್ ಆಗಿಬಿಡುತ್ತೆ. 3 ಮಂತ್ಗೆ ವಾಮಿಟ್ ನಿಂತಿದೆ. ಇವಾಗೇನು ವಾಮಿಟ್ ಏನೂ ಇಲ್ಲ. ಊಟ ತಿಂಡಿ ಮಾಡ್ತೀನಿ ಚೆನ್ನಾಗಿ. ಬಟ್ ಏನಂತಂದರೆ ಈ ಮಸಾಲೆ ಐಟಮ್ ಏನಾದರೂ ತಿಂದ್ಬಿಟ್ರೆ ವ್ಯಾಕ್ಲಿಕ್ಕೆ ಬರೋ ಥರ ಆಗುತ್ತೆ, ಬಟ್ ವಾಮಿಟ್ ಬರೋದಿಲ್ಲ. ಸೊ ಓಕೆ ಗೈಸ್, ನಾನಿವಾಗ ಟ್ಯಾಬ್ಲೆಟ್ ತೊಗೋಬೇಕು ಮತ್ತು ಮ್ಯಾಂಗೋ ಕಟ್ ಮಾಡಬೇಕು, ಜ್ಯೂಸ್ ಮಾಡಬೇಕು. ಸಂಜು ಬರಲಿ, ಅವಾಗ ಸಿಗ್ತೀನಿ ನಾನು ಜ್ಯೂಸ್ ಮಾಡಬೇಕಾದ್ರೆ. ನಾನು ಸಂಜು ಬರೋವರೆಗೂ ಮಾವಿನಕಾಯಿ ತಿನ್ನೋಣ ಅಂದ್ಬಿಟ್ಟು ಮಾವಿನಕಾಯಿನ ಕಟ್ ಮಾಡಿದೆ. ಬಟ್ ನಾನು ತಂದಾಗ ಅದು ಕಾಯಿ, ಸೊ ಇವಾಗ ಅದು ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ. ಸೊ ಸರಿ, ಇನ್ನೂ ಒಂದು ಇದೆಯಲ್ಲ ಅಂದ್ಬಿಟ್ಟು ನಾನು ಕಟ್ ಮಾಡಿ ತಿನ್ಕೊಂಡು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಕಟ್ ಮಾಡಿದೆ. ಸೊ ಸಂಜು ಬಂದಮೇಲೆ ಇನ್ನೊಂದು ಇದೆಯಲ್ಲ, ಇನ್ನೊಂದು ಕಟ್ ಮಾಡಿಕೊಟ್ರಾಯ್ತು ಅಂತ. ಗೈಸ್, ನಾನು ಆವಾಗಲೇ ಮಲ್ಕೊಂಡು ಇವಾಗ ಜಸ್ಟ್ ಎದ್ದೆ. ಇವಾಗ ಟೈಮ್ ಬಂದು 6:30. ಸೊ ಸಂಜು 4 ಗಂಟೆಗೆ ಬಂದಿದ್ದು. ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಬಟ್ ಯಾಕೋ ನನಗೆ ಆರಾಗಣೆ ಆಗಿಲ್ಲ ಅನ್ನೋ ಥರ ಅನಿಸ್ತಾ ಇದೆ. ಟ್ಯಾಬ್ಲೆಟ್ ಎಲ್ಲ ನುಂಗ್ಕೊಂಡು ಮಲ್ಕೊಬಿಟ್ಟು ಆಮೇಲೆ ಕೆಳಗಡೆ ಮನೆ ಅಕ್ಕ ಹಲಸಿನಣ್ಣು ಕೊಟ್ಟು ಕಳಿಸಿ. ಜಾಸ್ತಿ ತಿನ್ನಲಿಲ್ಲ, ಒಂದೇ ಒಂದು ತಿಂದಿದ್ದು. ಯಾಕಂದರೆ ಸಂಜು ಜಾಸ್ತಿ ತಿನ್ಬೇಡ, ಅದು ಹೊಟ್ಟೆ ನೋವು ಬರುತ್ತೆ. ನಾರ್ಮಲಾಗಿ ತಿಂದ್ರೂ ಹೊಟ್ಟೆ ನೋವು ಬರುತ್ತೆ. ಇನ್ನು ಇವಾಗಲೂ ಸುಮ್ಮನೆ ಹೊಟ್ಟೆ ನೋವು ಬರುತ್ತೆ ಅಂದ್ಬಿಟ್ಟು ನಾನು ಬರೀ ಒಂದೇ ಒಂದು ತಿಂದೆ. ಅದೆಲ್ಲ ತಿಂದು ಮತ್ತು ಸಂಜು ಬಜ್ಜಿ ಎಲ್ಲ ತಂದಿದ್ದೆ, ಎಲ್ಲ ತಿಂದ್ಬಿಟ್ಟು ಆರಾಗಣೆನೇ ಆಗಿಲ್ಲ ನನಗೆ. ಸೊ ಹಾಗಾಗಿ ಇವಾಗ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ನಾನು ಮನೇಲಿ ಏನಾದರೂ ಆರಾಗಣೆ ಆಗೋ ಥರದ್ದು ಏನೂ ಇಟ್ಟಿಲ್ಲ. ಒಂದು ಹುಣ್ಸೆಹಣ್ಣು ಥರದ್ದು ಏನೋ ತರಿಸಿ ಇಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತಂತೆ, ತೋರಿಸ್ತೀನಿ ನಿಮಗೂ. ನಾನು ಒಂದು 50 ರುಪೀಸ್ಗೇನೋ ತರಿಸಿದೆ. ಅದು ಒಂದು ಬಂದು 5 ರೂಪಿ. ರಿಲಯನ್ಸ್ ಮಾರ್ಟಲ್ಲಿ ತರಿಸಿದ್ದು ನಾನು. ಸೊ ನನಗದು ಈಗಿನ ಸಿಚುವೇಷನಲ್ಲಿ ಸ್ವಲ್ಪ ಹುಳಿ ಜಾಸ್ತಿ ಇಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ನಾನು ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಇಟ್ಕೊಂಡಿದ್ದೀನಿ. ಬರೀ 2 ಖಾಲಿ ಮಾಡಿದ್ದೀನಿ, ಇನ್ನೆಲ್ಲ ಹಂಗೆ ಇದೆ. ಸಂಜೆ ಏನು ತಿನ್ನಲ್ಲ ಅದನ್ನು. ಸೊ ಇವಾಗ ಹೋಗಿ ಜ್ಯೂಸ್ ಮಾಡ್ಕೊಂಡು ಸಿಗ್ತೀನಿ ಆಮೇಲೆ. ಗೈಸ್, ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಒಂದು ಹುಣ್ಸೆಹಣ್ಣು ಥರದ್ದು ತಂದಿದ್ದೀನಿ, ಬೇಗ ಡೈಜೆಸ್ಟ್ ಆಗುತ್ತೆ ಅಂತ. ಸೊ ಅದೇ ಇದು. ಇದರಲ್ಲಿ ಡೈಜೆಸ್ಟ್ ಆಗೋದರನೇ ಇದೆ, ಅಂದರೆ ಎಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ಬೇಗ ಡೈಜೆಸ್ಟ್ ಆಗುತ್ತೆ. ಸೊ ನನಗೂ ತುಂಬ ಇಷ್ಟ. ಸೊ ನೋಡಿ, ಇಷ್ಟು ತರಿಸಿಟ್ಕೊಂಡಿದ್ದೀನಿ. ನಂಗೆ ಯಾವಾಗ ಆರಾಗಣೆ ಆಗಲಿಲ್ಲ, ಫೀಲ್ ಆ ಥರ ಆಗುತ್ತೆ. ಸೊ ಆವಾಗ ಇದನ್ನು ಒಂದು ತೊಗೊಂಡು ತಿಂತೀನಿ. ಇದು ಯಾವುದೋ ಮಾರ್ಟಲ್ಲಿ ತರಿಸಿರೋದು ನಾನು. ಸೊ ಸಾರಿ, ಬಿದ್ದೋಯ್ತು, ಆಮೇಲೆ ಎತ್ಕೋತೀನಿ. ನೋಡಿ, ಮಾರ್ಟಲ್ಲಿ ತರಿಸಿರೋದು. ಒಂದಂಗೆ ಫೋಟೋ ತೊಗೊಬಿಡ್ತೀನಿ, ತಂಬ್ಲೈನಿಗೆ ಬೇಕಲ್ಲ ಗೈಸ್. ಆ್ಯಪಲ್ ಜ್ಯೂಸ್ ಮಾಡೋದು ಬೇಡ ಅಂತಿದೆ, ಬಟ್ ಸಂಜುಗೆ ಬೇಕಂತೆ. ಸೊ ಹಾಗಾಗಿ ನನಗೂ ಸೇರಿ ಮಾಡ್ಕೋತಾ ಇದ್ದೀನಿ. ಫ್ರಿಜ್ಗೆ ತಿಡ್ತೀನಿ. ಎಲ್ಲ ಸಿಪ್ಪೆ ಹೊಡೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಲು, ನೀರು, ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಾಡಿಬಿಟ್ಟು ತೋರಿಸ್ತೀನಿ. ಗೈಸ್, ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಆ್ಯಪಲ್ ಜ್ಯೂಸ್ ಮಾಡೋಕ್ಕೆ. ಸೊ ರೈಸ್ಗೆ ಕೂಡ ಇಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡಬೇಕು. ಅಲ್ಲಿ ಆ್ಯಪಲ್ ಜ್ಯೂಸ್ ವಾದು ಸ್ನ್ಯಾಶ್ ಆಯ್ತಲ್ಲ ಸರಿಯಾಗಿ. ಒಳ್ಳೆ ಹಾಲಂಗೆ ಕಾಣಿಸ್ತೈತೆ. ತಗೋ ಆ್ಯಪಲ್ ಜ್ಯೂಸ್. ನೀರು ಹಾಕಿದ್ದೀನಲ್ಲ, ಕುಡಿದು ನೋಡು, ಹಿಂಗೆ ಬರಲ್ವಲ್ಲ ಅಂತೆ. ಕುಡಿಯಮ್ಮ ಸಾಕು ಅಂತಾನೆ. ಪಿಸ್ತಾ ಇತ್ತು, ಹಾಕ್ಬೋದಿತ್ತು. ಏನು ಹ್ಞೂ ಅಂದರೆ ಹ್ಞೂ ಅಂದರೆ ಗೈಸ್, ಇವನು ಇವಾಗಿಂದನೇ ಗಡ್ಡ ಬಿಡ್ತಾವನೆ ನೋಡಿ. ಇನ್ನೂ ಟೈಮ್ ಐತೆ. ಇಲ್ಲೆಲ್ಲ ಇನ್ನೂ ತೆಗ್ಸೇ ಇಲ್ಲ. ಇನ್ನೂ ಬೆಜ್ಜೊನ್ ಟೈಮ್ ಐತೆ ಗಡ್ಡ ಬಿಡೋಕ್ಕೆ. ಕೊಟ್ಬಿಟ್ಟು ಬಾದಾಮಿ ಪಿಸ್ತಾ ದ್ರಾಕ್ಷಿ ಎಲ್ಲ ಹಾಕೋಗಲ್ಲ ಐತಲ್ಲ ಗೈಸ್. ಅವನೇ ಹಾಕತ್ತವನು ಇವಾಗ ಬಾದಾಮಿ ಪಿಸ್ತಾ ಎಲ್ಲ. ಆ್ಯಂಡ್ ಇದನ್ನು ಇನ್ನೊಂದು ಸಲ ಗ್ರೈಂಡ್ ಮಾಡಬೇಕು. ಇದು ನನಗೆ. ಸೊ ಗ್ರೈಂಡ್ ಮಾಡಿ ಹಂಗೆ ಎತ್ತಿಟ್ಬಿಡ್ತೀನಿ. ನೋಡಿ, ಎಲ್ಲ ಹಾಕೋದು. ತಗೋ ಚಾಕು. ತಿಂತಾನೇ ಇಲ್ಲ ನಾನು ಸರಿಯಾಗಿ, ಅದಕ್ಕೆ. ಪಿಸ್ತಾನೆ ಎತ್ಕೋ, ದ್ರಾಕ್ಷಿ ಏನು ಬೇಡ. ಇದಕ್ಕೂ ಸೇರಿ ಕಟ್ ಮಾಡು.
ಏನು ಎತ್ಕೋತಿದ್ಯಾ? ದ್ರಾಕ್ಷಿ ಏನಕ್ಕೆ? ಇಷ್ಟ ಎತ್ಕೋ. ಗೆಳತಿ ಅದು ಒಂದು ಲೈನ್ ಮೇಲೆ ಬೇರೆ ಬರ್ತಾ ಇಲ್ಲ ನನಗೆ. ಅದು ಒಂದೇ ಲೈನ್ ಬರೋದು. ಮಿಕ್ಸಿಲಿ ಹಾಕು. ಎಲ್ಲ ಅದಕ್ಕೆ ಹಾಕ್ತೀಯಾ? ಮಿಕ್ಸಿಗೆ ಹಾಕ್ತಾರೆ ಚೆನ್ನಾಗಿರಲ್ಲ. ಅಲ್ಲೇ ಇದು ಮಾಡ್ಬೋದು. ಗೈಸ್ ಫೈನಲಿ ಅಡುಗೆ ಡಿಸಿಷನ್ ಮಾಡಿದೆ ಏನು ಮಾಡಬೇಕು ಅಂತ. ನಾನು ಹೇಳಿದ್ದಲ್ಲ, ನಾನು ಫ್ರೈಡ್ ರೈಸ್ ಮಾಡ್ಕೋಬೇಕು ಅಂದ್ಕೊಂಡೆ. ಸಂಜು ಹೇಳಿದ್ದು ಸೊಪ್ಪೆಲ್ಲ ಇತ್ತಲ್ಲ, ಸೊ ಸೊಪ್ಪೆಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಮಸಪ್ ಮಾಡ್ತಾಯಿದ್ದೀನಿ. ಅಂದರೆ ಅವ್ನು ಹೇಳಿದ್ದು ಮಸಪ್ ಮಾಡು ಅಂತ. ನಾನು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅವನು ಮಸಪ್ ಮಾಡು ಅಂತ ಹೇಳಿದ್ರಿಂದ ಸೊ ಮಸಪ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನೀವು ವ್ಲಾಗಲ್ಲಿ ಏನು ಇವ್ರು ಮಸಪ್ಪೇ ಮಾಡ್ತಾರೆ ಅಂತ ಅನ್ಕೋಬೋದು. ಸೊ ತುಂಬ ದಿನ ಆಗೈತೆ. ಆದರೆ ನಾನು ಬಂದಾಗ ಒನ್ ಟೈಮ್ ಮಾಡಿದ್ದೆ, ಯಾಕಂದರೆ ನಂಗೆ ತಿನ್ನಬೇಕು ಅನ್ನಿಸ್ತಿತ್ತು ಅಂತ. ಬಟ್ ಇವಾಗ ಸಂಜು ಮಾಡಿಸ್ಕೋತಾ ಇರೋದು. ನಾನು ಬಸ್ಸಾರು ಮಾಡಬೇಕು ಅಂತ ಸೊಪ್ಪು ತರಿಸಿದ್ದು ಎತ್ತಿಟ್ಟಿದ್ದೆ. ಇನ್ನೂ ತುಂಬ ದಿನ ಹೋದರೆ ಸೊಪ್ಪು ಹಾಳಾಗುತ್ತೆ, ಅಂದರೆ ಅಷ್ಟು ಟೇಸ್ಟು ಇರೋದಿಲ್ಲ. ತಂದ ತಕ್ಷಣ ಮಾಡಿದ್ರೇ ಚೆಂದ. ಸೊ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಗೈಸ್ ನೋಡಿ ಆ್ಯಪಲ್ ಜ್ಯೂಸ್ಗೆ ಹೆಂಗೆ ಮಾಡ್ತವನೆ ಅಂತ. ನಾನು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಏಯ್ ನನಗೇನು ಬೇಡ, ನೀನು ಹಾಕು. ಬೇಡ ಬೇಡ ಸಂಜು, ಬೇಡ. ಏನು ಬಿಡು, ಒಂದಲ್ವಾ, ಯಾಕೆ ಹಂಗಾಡ್ತೀಯಾ? ಇದು ಡ್ರೈ ಫ್ರೂಟ್ಸ್ ಆ್ಯಪಲ್ ಜ್ಯೂಸಾ? ಆ್ಯಪಲ್ ವಿತ್ ಡ್ರೈ ಫ್ರೂಟ್ಸ್ ಜ್ಯೂಸ್. ಬಾ ಇಲ್ಲಿ ಹಿಡ್ಕೊ. ಇಲ್ಲೇ ಡಿಫ್ರೆಂಟಾಗಿ ಕಾಣಿಸ್ತೈತೆ ಲೈಟು ಬೆಳಕಾಗೆ. ನಾನು ಎತ್ತು ಮಾಡಿಕೋತೀನಿ ಗುಡಿಯಲ್ಲ. ಎಲ್ಲಿ ಇಡಲಿ? ಟೈಟು ನಮ್ಮನೆ ಫ್ರಿಜ್ಜು. ಗೈಸ್ ನಾನು ಕುಡಿತಾ ಇಲ್ಲ, ಫ್ರಿಜ್ಗೆ ಎತ್ತಿಡ್ತಾ ಇದ್ದೀನಿ. ಸಂಜು ಮೇಲೆ ಇಡ್ಲಾ? ಹಾಲು ಇಡ್ತೀನಲ್ಲ ಅಲ್ಲಿ ಹಿಡಿಯೋದೇ ಇಲ್ಲ. ಸೊ ಫ್ರಿಜ್ಗೆ ಎತ್ತಿಟ್ಬಿಟ್ಟೆ, ಪ್ಲೇಟ್ ಮುಚ್ತೀನಿ. ಯಾಕೆ ನೀನು ಮಾಡ್ತಾ ಇದೀಯಾ? ಇವನು ಮಾಡ್ಬಿಟ್ಟು ಊಟ ಆದಮೇಲೆ ಕುಡಿಬೇಕಂತೆ. ಸೊ ನಾನು ನಾಳೆ ಕುಡಿತೀನಿ. ಸೊ ಮಸಪ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ನೀವು ಆಲ್ರೆಡಿ ವೀಡಿಯೋದಲ್ಲಿ ಜಾಸ್ತಿ ಮಸಪ್ಪೇ ನೋಡಿರ್ತೀರ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಬಂದಿತ್ತು ಮಸಪ್ಪು. ಹೆಂಗೆ ಅಂತಂದರೆ ನಾನು ಸೊಪ್ಪನ್ನ ಇಷ್ಟು ದಿನ ಜಾಸ್ತಿ ಗ್ರೈಂಡ್ ಮಾಡಿಬಿಡ್ತಿದ್ದೆ. ಸೊ ಸೊಪ್ಪು ಸಿಗ್ತಾನೆ ಇರಲಿಲ್ಲ. ಇವಾಗ ಹಾಗಲ್ಲ ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಸೊ ಅದು ಇನ್ನೂ ಚೆನ್ನಾಗಿ ಕುದಿ ಬರಬೇಕು, ಯಾಕಂದರೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಹಾಗಾಗಿ ನಾನು ಇನ್ನೂ ಚೆನ್ನಾಗಿ ಕುದಿ ಬರಲಿ, ಅಂದರೆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಅಂದ್ಕೊಂಡು ಕುದಿಯೋದಕ್ಕೆ ಇನ್ನೂ ಇಟ್ಟಿದ್ದೀನಿ. ಸೊ ಇಲ್ಲಿ ಸಿಲಿಂಡ್ರು ಬಂತು. ಸಿಲಿಂಡ್ರು ಸೌಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೆ ನಾನು. ಸೊ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಗೈಸ್ ನಂದು ಇವಾಗ ಜಸ್ಟ್ ಊಟ ಆಯಿತು. ಟೈಮ್ ಬಂದು 11:30. ಸೊ ಲೇಟ್ ಆಗೋಯಿತು, ಅಂದರೆ ಮಸಪ್ಪ ಸಾರು ಮಾಡೋ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನನಗೆ ಫ್ರೈಡ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. 10:45 ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಸಂಜೆ ಟೈಮ್ ಆಗೋಗೈತೆ ಬೇಡ ಅಂತಂದು. ಸೊ ಹಾಗಾಗಿ ನಾಳೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಊಟ ಎಲ್ಲ ಮುಗೀತು ನಂದು. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್.